ಮೂರನೇ ಅಧ್ಯಾಯದಾಗ ಮೊದಲನೇ ವಚನ ಹಿಡಿದು ನಾವು ಕೆಲವು ವಚನವರೆಗೆ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬ. ಸ್ತೋತ್ರವಾಗ್ಲಿ. ಈ ದಿನ ನೋಡ್ಬೇಕಂತ ಹೇಳಿ ಎಷ್ಟೋ ಜನರು ಇಷ್ಟಪಟ್ಟಿರ್ಬೋದು. ಈ ದಿನದಾಗ ಈ ರೀತಿಯಾಗಿ ದೇವರಿಗೆ ಆರಾಧನೆ ಮಾಡ್ಬೇಕಂತೇಳಿ ಎಷ್ಟೋ ಜನರಿಗೆ ಮನಸ್ಸಿದ್ದಿರಬಹುದು. ಆದ್ರ ಇವತ್ತು ಕೆಲವು ಜನರು ಅವರ ಆಶೆಗಳು ಅವರ ಅವಸರಗಳು ತೀರಿಸಲಪ್ಲೆ ಲೆಕ್ಕದಾಗಿಲ್ಲಪ್ಲೆ ಹೋಗ್ಯಾರ ಕೆಲವು ಜನರು. ದೇವರು ನಮಗೆ ಮಾತ್ರ ಜೀವಿತ ಸಂಖ್ಯೆಯಲ್ಲಿಟ್ಟು ದೇವರು ನಮಗೆ ವಿಶೇಷವಾದ ಆಶೀರ್ವಾದ ಮಾಡಿ ಆತನ ಸನ್ನಿಧಾನದಲ್ಲಿ ಸೇರಿಸಿಕೊಂಡು ಈ ರೀತಿಯಾಗಿ ಜಯಘೋಷ ಮಾಡತಕ್ಕಂಥ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಒಂದು ಸಲ ಜೋರಾಗಿ ಚಪ್ಪಳೆ ತಟ್ತಾರೆ. ಆಗ ಮೊದಲನೇ ಪೇತ್ರದಾಗ 3ನೇ ಅಧ್ಯಾಯದಾಗ ನಾವು ಮೊದಲನೇ ವಚನ ಹಿಡಿದು ಕೆಲವು ವಚನದವರೆಗೆ ನಾವು ವಾಕ್ಯ ಮಾತ್ರ ಧ್ಯಾನ ಮಾಡ್ಕೊಂಬರಿ. ಏನದಂತ, ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯ ಭಕ್ತಿಯರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು ಅಂತ. ಹಲ್ಲೆಲೂಯ. ಯಾವ ಮಾರ್ಗಕ್ಕೆ ಬರ್ತಾರಂತ? ಸನ್ಮಾರ್ಗ. ಇವತ್ತು ನಮ್ಮ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಾವು ವಾಕ್ಯ ಉಪದೇಶ ಮಾಡುವಾಗ ಒಂದು ಸಭೆಯಲ್ಲಿ ಒಂದು ಸಭಾಕರು ಭಕ್ತರು ವಿಶ್ವಾಸಿಗಳು ಎಲ್ಲರೂ ಕೂಡಿಕೊಂಡು ಈ ರೀತಿಯಾಗಿ ದೇವರ ವಾಕ್ಯ ಧ್ಯಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಂಗಿರ್ಬೇಕಂತ ಅಲ್ಲ, ಸ್ತ್ರೀಯರೆಲ್ಲರೂ ಹೆಂಗಿರ್ಬೇಕಂತ? ಗಂಡಂದರಿಗೆ ಅಧೀನರಾಗಿರ್ಬೇಕು. ಯಾಕಂದ್ರ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರ ಮೊಟ್ಟ ಮೊದಲಾಗಿ ಮೀರಿರ್ತಕ್ಕಂಥ ಹವಳ ಯಾವಾಗಾದ್ರ ದೇವರ ವಾಕ್ಯಕ್ಕೆ ಮೀರಿ ತನ್ನ ಯಜಮಾನಿಗೆ ಅಧೀನವಾಗಿ ಇರಲು ಕಡಿದು ಅವರು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಸೆಬ್ಬಿಸಲ್ಪಟ್ಟಾರ. ಅನೇಕ ಶ್ರಮೆಗಳು, ಅನೇಕ ಕಷ್ಟಗಳಿಗೆ, ಅನೇಕ ಅವಮಾನಗಳಿಗೆ ಗುರಿ ಆಗ್ಯಾರ. ಏನಾಗಿಲ್ಲ ಅಲ್ಲ. ಇವತ್ತು ನಮ್ಮದು ಒಂದ್ ವೇಳೆ ನಾವು ಈ ರೀತಿಯಾಗಿ ಒಂದ್ ವೇಳೆ ನಾವು ಅಧೀನರಾಗಿರೋದ್ರ ನಾವು ಬಿ ಕೆಲವು ಶ್ರಮೆಗಳಿಗೆ, ಸಂಕಷ್ಟಗಳಿಗೆ, ಅವಮಾನಗಳಿಗೆ ಗುರಿ ಆಗ್ತೇವೆ. ನಾವು ಎಷ್ಟೋ ಜನ ನಾವು ಕಣ್ಣಾರ ನಾವು ನೋಡ್ತಾ ಇದ್ದೇವೆ. ಎಷ್ಟು ಕುಟುಂಬಗಳಿರಂದ್ರ ಅಧೀನವಾಗಿರಲು ಕಡೆದು ಚದರಿ ಹೋಗ್ತಾರ, ಹಾಳಾಗಿ ಹೋಗ್ತಾರ, ನಾಶವಾಗಿ ಹೋಗ್ತಾರ, ಬರಿದಾಗಿ ಹೋಗ್ತಾರ. ಏನಿಲ್ಲ ಅಲ್ಲ. ಆ ರೀತಿಯಾಗಿ ಆಗ್ಬಾರ್ದಾದ್ರ ನಾವು ದೇವ್ರ ಚಿತ್ತದನುಸಾರವಾಗಿ ನಡ್ಕೊಂಡು ಹೋದ್ರು ಮಾತ್ರ ಅದ್ಭುತವಾದ ಸಹಾಯಗಳು ನಮಗೂ ದೇವ್ರು ಕೊಡ್ತಾರಂತ. ಹೆಂಗ್ ಕೊಡ್ತಾರಂತ? ಹೆಂಗ್ ಮಾಡ್ತಾರಂತ? ವಾಕ್ಯಕ್ಕೆ ಅವಿಧೇಯರಾಗಿದ್ದರು ನೀವು ನಿರ್ಮಲರಾಗಿ ಅಲ್ಲ. ಹೆಂಗಿರ್ಬೇಕಂತ? ನಿರ್ಮಲರು. ನಿರ್ಮಲ ಅಂತಂದ್ರ ಮೆತ್ತಗಾಗಿರ್ಬೇಕು, ತಗ್ಗಿಸಿಕೊಂಡಿರ್ಬೇಕು. ಏನಿಲ್ಲ, ಮೆತ್ತಗಾಗಿ ತಗ್ಗಿಸಿಕೊಂಡು ಇದ್ದರೂ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ಹೊಂದ್ಕೊಳ್ಳಕ ಸಾಧ್ಯದ. ಹೊರಗಿನ ಕೊಂಡಿ ಆಗ್ತದೆ. ಈ ರೀತಿಯಾಗಿ ದೇವರು ಸಹಾಯ ಮಾಡ್ಲಕ್ಕ ದೇವರ ವಾಕ್ಯ ನಮಗೆ ಅಂದ್ರೆ ಒಂದು
ತಗ್ಗಿಸ್ಕೊಂಡಿರ್ಲಕ್ಕೆ ಅಂತಂದ್ರ ಕಲಿಸ್ಕೊಡ್ತದ ಅಲ್ಲ. ಮತ್ತೆ ಹೆಂಗಂತ ಭಯಭಕ್ತರಾಗಿ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಯಾಕಂದ್ರೆ ಕೆಲವು ಜನರು ಕುಡುಕರಾಗ್ಲಿ, ಮನುತನವಾಗ್ಲಿ, ಪಾಪ ಮಾಡೋರಾಗ್ಲಿ, ಗರ್ವಲಿಂದ ಆಗ್ಲಿ ಹೆಚ್ಚಿಸ್ಕೊಂಬಂತ ತನ್ನ ಯಜಮಾನರು ಇದ್ದಿನಂಗಾದ್ರ ನಿಮ್ಮ ನಡತೆ ನೋಡಿ ಕಸಿ, ನಿಮ್ಮ ಸ್ವಭಾವ ನೋಡಿ ಕಸಿ ಅವ್ರು ಸನ್ಮಾನ ಮಾಡ್ತಕ್ಕಂಥ ಒಂದು ಒಳ್ಳೆಯ ಮಾರ್ಗ ಅವ್ರು ಹಿಡಿಲಕ್ಕೆ, ದೇವ್ರ ಕಾರ್ಯ ಮಾಡ್ಲಕ್ಕ ಅಷ್ಟು ನಾವು ತಗ್ಗಿಸ್ಕೊಂಡು ನಡಿಬೇಕು ಅಂತ ಕೇಶಂದ್ರ ವಾಕ್ಯ ಹೇಳ್ತದ. ಯಾ ಕುಟುಂಬದಾಗ ನಿಜವಾಗ್ಲು ತನ್ನ ಯಜಮಾನರಿಗೆ ಆಹ್ವಾನ ಮರ್ಯಾದೆ ಇಲ್ಲೋ ಆ ಕುಟುಂಬ ಎಂದಿಗೂ ಬಿ ಸುಖ ಪಡೆಯಲ್ಲ, ಎಂದಿಗೂ ಬಿ ಮತ್ತ ಸಂತೋಷ ಸಮಾಧಾನ ಬಿ ಬರಲ್ಲ. ಎಂದಿಗೂ ಅವ್ರು ಕುಂತ್ಕೊಂಡು ಸಂತೋಷ ಹೊಟ್ಟೆ ತುಂಬ ನೀ ತೊಡಿ ತಗೋ ಅಂತ ಏನಂತ ತೊಡಿ ತಗೋ ಅಂತೇಳಿ, ನನ್ನ ಕಡೆ ತಗೋ ಅಂತೇಳಿ ಹೊಟ್ಟೆ ತುಂಬ ಹೊಡಿಕಸಿ ಕಣ್ ತುಂಬ ನಿದ್ದೆ ಮಾಡ್ತಕ್ಕಂಥ ಭಾಗ್ಯ ಅಂತ ಜನರಿಗೆ ಬಹುಶಃ ಸಿಗಲಕ್ಕಿಲ್ಲ. ಯಾಕಂದ್ರೆ ಪ್ರೀತಿ ಇದ್ರು ಮಾತ್ರ, ಆಹ್ವಾನ ಇದ್ರು ಮಾತ್ರ ಒಬ್ರಿಗೊಬ್ರು ಏನದ ನೀ ತೊಡಿ ನನ್ನ ಕಡೆ ತೊಡಿ ಅಂತಂದಿರಾಗ ನಿಜವಾಗ್ಲೂ ಹೇಳ್ತು ತನ್ನ ಹೆಚ್ಚಿಗೊಂಡಿನಾಗ ಮನುಷ್ಯಗ ಮನಸಾರ ಸಮಾಧಾನ ಆಗ್ಬಿಡ್ತದ. ಒಳ್ಳೆ ಆರೋಗ್ಯ ಬರ್ಲಕ್ ಬಿ ಮನುಷ್ಯಗ ಸಾಧ್ಯ ಅದ, ಏನಿಲ್ಲ ಅಲ್ಲ. ಜಡ ಹಣದ ಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತುಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಿನ ಸಿಂಗಾರವು ನಿಮ್ಮ ಅಲಂಕಾರವಾಗಿ ಇರಬಾರದು ಅಂತ ಏನ್ ಮಾಡ್ತಾರ. ಹೊರಗಿನ ಅಲಂಕಾರ, ಹೊರಗಿನ ಅಲಂಕಾರ ಅಂತಂದ್ರ ಇವತ್ತು ಬಹಳ ಮಂದಿ ಬ್ಯೂಟಿ ಪಾರ್ಲರ್ಗೆ ಹೋಗಸಿ ಏನ್ ಮಾಡ್ತಾರ, ಅವ್ರ ಮುಖ ಸರಿಗಿರೋದು, ಅವ್ರ ರೂಪ ಸರಿಗಿರೋದು, ಅವ್ರ ಮಾತು ಸರಿಗಿರೋದು ಕರಡಿಕೆ ತನಗ ತಾನು ಹಿಂಗ ಅಲಂಕಾರ ಮಾಡಿಕೊಳ್ತಾರ ಅಂತಂದ್ರ ಅದಕ್ಕಿನ್ನ ವಿವರಣೆನೇ ಇರಲ್ಲ ಅಲ್ಲ, ವಿವರಣೆನೇ ಇರಲ್ಲ. ಅಷ್ಟು ಅಲಂಕಾರ ಮಾಡ್ಕೊಂಡು ಕಶಂದ್ರ ಬೆಳ್ಳಿಲಿಂದು, ಬಂಗಾರಲಿಂದು, ಪೌಡರ್ಲಿಂದು, ಲಿಪ್ಸ್ಟಿಕ್ಲಿಂದು ಅಲ್ಲ ಅನೇಕ ತರವಾಗಿರ್ತಕ್ಕಂಥ ಬಟ್ಟೆಗಳಿಂದು ಅಲಂಕಾರ ಮಾಡಿಕೊಂಡಿದಾಗ ನಿಜವಾಗ್ಲು ಕೆಲವು ಜನ ನೋಡ್ಕಸಿ ಅಬ್ಬ ನಾಭಿ ಹಂಗಿದ್ರಿ ಎಷ್ಟು ಚಲೋ ಇರ್ತಿತ್ತು, ನಾಭಿ ಹಂಗ ಉಟ್ಕೊಂಡ್ರಿ ಎಷ್ಟು ಚಲೋ ಇರ್ತಿತ್ತು ಮನುಷ್ಯನಾಗ ಅನ್ಕೋತಾರ. ಕಡೆಗೆ ಯಾತಕ್ ಬಂತು ಹೊರಗಿನ ಅಲಂಕಾರ, ಯಾತಕ ಹೊರಗಿನ ರೂಪ ಸ್ವಲ್ಪ ಸಮಯ ಆಗಿನ ಮೇಲೆ ಅದು ವಿಕಾರವಾಗಿ ಹೋಯ್ತದ. ಆ ಅಲಂಕಾರ ಇಲ್ದ ಹೋದ್ರು ಸರಿಗಿರ್ತದ. ಹೊರಗಿನ ಅಲಂಕಾರ ಯಾತಕ್ ಬಿ ಬರೋದು ಅಂತ ಕೇಶಂದ್ರ ವಾಕ್ಯ ಹೇಳುವಾಗ ನಿಜವಾಗ್ಲೂ ಮತ ಎಷ್ಟರ ಮಟ್ಟಿಗೆ ಈ ಅಲಂಕಾರವಾಗಿರಬಾರದು ಅಂತ ಹೇಳಿ ವಾಕ್ಯ ಹೇಳುವಾಗ ಅದಕ್ಕ ಕೆಲವು ಜನರು ಸಮಾಧಿ ಕೊಡ್ತಾರ. ಮತ್ತೇನಂತ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವು ನಿಮ್ಮ ಅಲಂಕಾರವಾಗಿರಲಿ ಅಂತ. ಯಾವ ಅಲಂಕಾರ ಇರ್ಬೇಕಂತ? ಸಾತ್ವಿಕವಾದ ಶಾಂತ ಮನಸ್ಸು. ಇವತ್ತು ಅದನ ಅಂತ ಮನಸ್ಸು ನಮ್ಮಲ್ಲಿ ಅದನ ಸಾತ್ವಿಕವಾದದು ಅಲ್ಲ. ಆದ್ರ ಮನುಷ್ಯನ ಬಳಿ ಏನಿರ್ಬೇಕಂತ? ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣು ನಿಮ್ಮ ಅಲಂಕಾರವಾಗಿರ್ತಾರ. ಈ ಒಳಗಿನ ಅಲ್ಲ, ಯಾವಾಗಾದ್ರೂ ಈ ರೀತಿಯಾಗಿ ವಾಕ್ಯ ಹೇಳ್ತದೋ, ಈ ವಾಕ್ಯದ ಪ್ರಕಾರವಾಗಿ ಯಾರಾದ್ರೂ ನಡಿಲಕ್ಕ ಸಿದ್ಧವಾಗಿ ಹರನೋ ಅವ್ರಿಗೆ ದೇವರು ವಿಶೇಷಕರವಾದ ಸಹಾಯ ಮಾಡ್ತಾರ. ಏನು ಮಾಡಲ್ಲ ಅಲ್ಲ. ಹೆಂಗಿರ್ಬೇಕಂತ? ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವು ನಿಮ್ಮ ಅಲಂಕಾರವಾಗಿ ಇರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಅಂತ ಅಲ್ಲ. ಸಾತ್ವಿಕವಾದದ್ದು,
ಶಾಂತ ಮನಸ್ಸುಳ್ಳವ ಜನರು ಅವರ ಅಲಂಕಾರಕ ದೇವರು ಬಹಳವಾಗಿ ಮೆಚ್ಚಿಕೊಳ್ಳುತ್ತಾರಂತ. ಆ ಬಹಳವಾಗಿ ಮೆಚ್ಚಿಕೊಳ್ಳಕ್ಕೆ ಅನ್ನೋದು ದೇವರು ಸಹಾಯ ಮಾಡಬೇಕಾದ್ರ ಇವತ್ತು ನಾವು ಇಂಥ ಒಂದು ಮನಸ್ಸು, ಇಂಥ ಒಂದು ಸ್ವಭಾವ ಧರಿಸ್ಕೊಂಬುದು ಒಳ್ಳೆಯದು ಆಗಿದೆ. ಪೂರ್ಣ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಬಿಟ್ಟು ಭಕ್ತಿರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆದನ್ನು ಮಾಡುವವರಾಗಿ ಇದ್ದಿದ್ದರು ಅಂತ. ಏನ್ ಮಾಡ್ಯಾರಂತ್ರಿ ಗೊತ್ತಾ? ಒಳ್ಳೇದು ಮಾಡಕ್ ಕಡಿದು ಎದಕ್ಕೆ ಬಿ ಅವರು ಭಯ ಪಟ್ಟಿಲ್ಲ ಅಂತ. ಒಳ್ಳೇದು ಮಾಡ್ತಕ್ಕಂಥ ಜನರಿಗೆ ಭಯನೇ ಇರಲ್ಲ. ಸಣ್ಣ ತಪ್ಪು ಮಾಡಿದ್ರೆ ಬಿ ಭಯ ಇರ್ತದೆ ಮನುಷ್ಯಗ, ಏನಿರಲ್ಲ. ಸಣ್ಣ ಬಿದ್ದು ಒಂದ್ ವೇಳೆ ತಪ್ಪಾಯ್ತು ಅಂತಂದ್ರ ಆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅಂದ್ರೆ ಬಹಳ ಭಯ ಇರ್ತದ. ಆದ್ರ ಸತ್ತಕ್ಕೆ ತಕ್ಕಂತೆ ನಡೀತಕ್ಕಂಥ ಜನರಿಗೆ ಆ ರೀತಿಯಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಳ್ಳೆದನ್ನು ಮಾಡುವವರಾಗಿದ್ದರು. ಸಾರಳು ಹೀಗೆಯೂ ಆ ಬ್ರಾಹ್ಮಣಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದಿರಲ್ಲ. ನಮ್ಮ ಪಿತೃಗಳೆಂದು ನಾವು ಭಯ ಭಕ್ತಿಯಲ್ಲಿ ದೇವ್ರ ಮಕ್ಕಳಾಗಿ ಬದುಕಲಕ್ಕ ದೇವರೇ ಆಶೀರ್ವಾದ ಮಾಡ್ಯಾರ. ಭಕ್ತರ ಒಳಗಿಂದು ಭಕ್ತರೇ ಬಂದಾರ, ನೀತಿವಂತರ ಒಳಗಿಂದು ನೀತಿವಂತರೇ ಬಂದಾರ, ಒಳ್ಳೆಯರ ಒಳಗಿಂದು ಒಳ್ಳೆಯರೇ ಬಂದಾರ. ಏನು ಬಂದಿಲ್ಲ? ಸಾರಳು ಎಲ್ಲರಿಗೆ ತಾಯಿ ಅಳ, ಅಬ್ರಾಹ್ಮ ಎಲ್ಲರಿಗೆ ತಂದೆಯಾಗಿ ಅಳ. ಇವು ಪಿತೃಗಳಿಂದು ನಡುತ್ತಾ ಬಂದದ. ಒಳ್ಳೆಯರು ಮಾತ್ರ ಈ ಲೋಕದಾಗ ಕಾಣಿಸಿಕೊಳ್ಳತ್ತಾರ, ಕೆಟ್ಟ ಹೋಗಿರ್ತಕ್ಕಂಥ ಜನರು ಮಾತ್ರ ಯಾರು ಬಿ ಅವ್ರ ಹೆಸರು ಅವ್ರ ಸಂತಾನಗಳು ಇಲ್ದಪ್ಲೇನೆ ಆಗಿ ಹೋಗ್ಯಾರ. ಆದ್ರೆ ಈ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ಇದಕ್ಕ ನಾವು ಸರಿಗದ ಅಂತ ಹೇಳಿ ನಾವು ತಿಳ್ಕೊತೇವೋ ಅಷ್ಟರ ಮಟ್ಟಿಗೆ ನಾವು ಮೇಲೆ ಹೊಂದಲಿಕ್ಕೆ ಸಾಧ್ಯದ. 7ನೇ ವರ್ಷ ಏನ್ ಹೇಳ್ಕೊಂಡ್ರ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರಾದ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಕೆಲವು ಜನರಿಗೆ ಏನಾಯ್ತು ಅಂತಂದ್ರ ಸಹಿಸ್ಕೊಳಕ್ಕಾಗಲ್ಲ. ಹೆಣ್ಮಕ್ಳು ಏನಂತ ಬಲಹೀನರು ಅಲ್ಲ. ಯಾಕಂದ್ರೆ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಪ್ರತಿಯೊಂದು ವಿಷಯದಾಗ ಹೆಣ್ಮಕ್ಳು ಏನಾರ ಅಂದ್ರ ಬಲಹೀನರು. ಸಂಪೂರ್ಣವಾಗಿರ್ತಕ್ಕಂಥ ಬಲ ದೇವ್ರು ಯಾರಿಗೆ ಕೊಟ್ಟಾರಂದ್ರ ಪುರುಷರಿಗೆ ಕೊಟ್ಟಾರ. ಆದ್ರೆ ಈ ಪುರುಷರು ಯಾವಾಗಾದ್ರ ಆತ್ಮಿಕ ಜ್ಞಾನದಿಂದ, ದೇವರು ಆಶೀರ್ವಾದದಿಂದ ಈ ರೀತಿಯಾಗಿ ನಡಿಲಕ್ಕೆ ಸಿದ್ಧವಾಗಿರೋ ಅವ್ರು ಮಾತ್ರ ಕೆಲವು ವಿಷಯದಾಗ ಸಹಿಸ್ಕೊಳ್ತಾರ. ಕೆಲವು ಜನರಿಗೆ ಸಹಿಸ್ಕೊಳಕ್ಕಾಗಲ್ಲ. ಏನ್ ಸಹಿಸ್ಕೊಳಕ್ಕಾಗಲ್ಲ? ಹಾದಮ ಸಹಿಸ್ಕೊಂಡನ ಅಂತ ಕೇಸಿ ಹಾದಮನಿಂದ ಈ ಲೋಕ ಎಲ್ಲ ಜಾತಿ ಜನರು ಹಾದಮ ಹವಳನ ಒಳಗಿಂದೆ ಬಂದಿನೋರ. ಅದ್ರಾಗ ಅಬ್ರಾಮ ಮತ್ತು ಸಾರಳ ಮಾತ್ರ ನೀತಿವಂತರಾಗಿಯಾರ. ನೀತಿವಂತರ ಹೆಸರುಗಳು ಮಾತ್ರ ಈ ರೀತಿಯಾಗಿ ಅನೇಕ ಜನರ ಒಂದು ತುಟಿ ನಾಲಿಗೆ ಮೇಲ ಜ್ಞಾನದಾಗ, ಹೃದಯದಾಗ, ತಿಳುವಳಿಕೆದಾಗ, ಹೇಳ್ಕೊಂಬಂದ್ರಾಗ ಅವ್ರ ಮಾತುಗಳು ಎಲ್ಲರೂ ನಾಲಿಗೆ ಮೇಲೆ ಬಾಯ್ದಾಗ ಏನಾದ್ರು ಬರ್ತಾನೆ ಇರ್ತಾವ. ಏನು ಬರಲು? ಈ ರೀತಿಯಾಗಿ ಒಳ್ಳೆ ಜನರ ಹೆಸರು ಈ ರೀತಿಯಾಗಿ ಹೊಂಟವ. ಆದ್ರ ಇಲ್ಲಿ ನಾವು ನೋಡ್ಬೇಕಾದ್ರ ಏನದಂತ ಅಲ್ಲ, ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವ ಹೊರಕ್ಕೆ ನಿಮ್ಮೊಂದಿಗೆ ಬದ್ಧರಾಗಿದ್ದುದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೂ ಅಡ್ಡವಿರವಾದಿಲ್ಲ. ಒಬ್ರಿಗೊಬ್ಬರು ವಿಧೇಯರಾಗಿದ್ದು ಒಬ್ರಿಗೊಬ್ಬರು ಪ್ರೀತಿ ಸನ್ಮಾನ ಮಾಡ್ಕೊತಾ ಜೀವಿಸನಂಗಾದ್ರ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಅಡ್ಡ ಏನೂ ಇರಲ್ಲ ಅಂತ.
ನೆನಪದನ ಏಷ್ಯನ ಗ್ರಂಥದಾಗ ವಾಕ್ಯ ಹೇಳ್ತದ. ಏಷ್ಯನ ಗ್ರಂಥದಾಗ ಏನು ಹೇಳ್ತದ ಅಂತಂದ್ರ, ನಾನು ಕೇಳಲಾರದಂತ ಕಿವುಡಲ್ಲ, ನಾನು ನೋಡಲಂತ ಕಿವುಡಲ್ಲ, ನಿಮಗೆ ಸ್ವಸ್ಥ ಮಾಡಲಂತ ನಾನು ಮುಂಡಿಗೆಯಲ್ಲ. ನೀವು ಪ್ರಾರ್ಥನೆ ಮಾಡಿದ್ರಿ ಕರಡಿಕೆ, ನಿಮ್ಮ ಪಾಪಗಳೆಲ್ಲ ನನ್ನ ಮುಖಕ್ಕೆ ಅಡ್ಡವಾಗ್ಯವ, ನೀವು ಏನ್ ಹೇಳಿದ್ರು ನನಗೆ ಕೇಳಬಾರದು ಉಂಟದ ಅಂತಾರ ಅಲ್ಲ. ಯಾಕಂದ್ರೆ ಇದ್ರಾಗ ನಮಗೆ ನಾವು ಸರಿಪಡಿಸ್ಕೊಂಡ್ರು ಮಾತ್ರ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಏನು ಅಡ್ಡ ಇರಲ್ಲ, ಏನು ಆಟಂಕ ಮಾಡಲ್ಲ, ಏನು ಒತ್ತಾಯ ಮಾಡಲ್ಲ. ಈ ರೀತಿಯಾಗಿ ನಮ್ಮ ಪ್ರಾರ್ಥನಾ ದೇವರು ಕೇಳಿ ನಮಗೆ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಬಲ ಪಡಿಸ್ತಾರ. ನಮ್ಮ ಅವಸರಗಳು ದೇವರೇ ತೀರಿಸ್ತಾರ. ಹಲ್ಲೆಲೂಯಾ. ಏನ್ ತೀರ್ಸಲ್ಲ? ಯಾವಾಗಾದ್ರೂ ಆತನ ವಾಕ್ಯದ ಪರಿಕರ ಬಗ್ಗೆ ನಾವು ನಡ್ಕೊಂಡು ಹೋಗ್ತೇವೆ. ಆವಾಗ 8ನೇ ವರ್ಷದಾಗ ಏನ್ ಹೇಳ್ತದ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಇರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಏನ್ ಮಾಡ್ಬೇಕಂತ ಅದಾನ ಇವತ್ತು ನಮ್ಮಲ್ಲಿ ಪ್ರೀತಿ. ಹಣ ಬಂದ್ರು ಏನು ಕೇಳ್ತಾರೋ, ಯಾವಾಗ ಹೋಯ್ತಾರೋ. ತಂಗಿ ಮನೆಗೆ ಬಂದ್ರು ಗಾಬರಿ ಆಯ್ತಾರ. ಅದಕ್ಕೆ ಯಾಕೆ ಬಂದ್ರು, ಏನು ಹೇಳ್ತಾಳು, ಏನು ಕೇಳ್ತಾಳು, ಏನು ಹೋಯ್ತಾಳು ಅಲ್ಲ, ಸಮಾಧಾನ ಇರಲ್ಲ. ಅದಕ್ಕೆ ಏನಿರಲ್ಲ, ಸಮಾಧಾನ ಇರಲ್ಲ ಅಲ್ಲ. ಅದ್ರ ಇಲ್ಲಿ ಏನ್ ಹೇಳ್ತದ ವಾಕ್ಯ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, ಕರುಣೆಯೂ ದೀನಭಾವವೂ ಉಳ್ಳವಾಗಿರ್ರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವಾದಿಸ್ರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಎದಕ್ಕೆ ಕರೆದನಂತ ದೇವರು? ಬೈದ್ರು ಬೈಲಕ್ಕ, ಹೊಡೆದ್ರು ಹೊಡಿಲಕ್ಕ, ಕಸ್ಕೊಲಕ್ಕ, ಮೋಸ ಮಾಡಿದ್ರು ಮೋಸ ಮಾಡಲಕ್ಕ ಅಲ್ಲ. ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು, ನಮ್ಮ ಹೃದಯಗಳೆಲ್ಲ ದೃಢವಾಗಿರ್ಬೇಕು. ಪ್ರೀತಿ ಮಾಡಿದ್ರೆ ಪ್ರೀತಿ ತೋರಿಸ್ತಾರೆ ಬಹಳ ಮಂದಿ ಏನ್ ಮಾಡ್ತಾರಂತಾರೆ, ಇದ್ದಿನವ್ರಿಗೆ ಉಂಡಿನವ್ರಿಗೆ ಬಿರಿಯಾನಿ, ಉಂಡಿನವ್ರಿಗೆ ಬಿರಿಯಾನಿ ಉಣಿಸ್ತಿರ್ತಾರೆ. ಹಸದಕ್ಕೆ ಏಸೋ ಮಂದಿ ಭಿಕ್ಷಾ ಬೇಡ್ತಾರ, ಅಣ್ಣ ನನ್ಗೆ ಹಸುವಾಗ್ಯಾವ, ನನಗೆ ಥೋಡೆ ಹೆಲ್ಪ್ ಮಾಡು ಅಂತಂದ್ರ ಚಿಲ್ಲರ್ ಇಲ್ಲ ಅಂತ ಹೇಳ್ತಾರಪ್ಪ. ಏನಂತ ಹೇಳ್ತಾರ? ಚಿಲ್ಲರ್ ಇಲ್ಲ ಅಂತ ಹೇಳ್ತಾರ. ಚಿಲ್ಲರ್ ಕೊಟ್ರೆ ಅವನಿಗೆ ಹೊಡಿ ತುಂಬತದ್ರಿ. ಥೋಡಿ ಅನ್ನ ಬ್ಯಾಳಿ ಆಗ್ಲಿ ಮತ್ತೇನಾರಾಗ್ಲಿ ತಗೊಂಡಿಲ್ಲ ಆಗ್ತದ ಚಿಲ್ಲರ್ ಕೊಟ್ರ. ಯಾಕಂದ್ರೆ ಹಸದಿನವ್ರಿಗೆ ನಿಜವಾಗ್ಲು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಊಟ ಮಾಡಿದ್ರು ಮಾತ್ರ ಅವ್ರಿಗೆ ಆಧಾರ ಸಿಗ್ಲಕ್ಕ ಸಾಧ್ಯ ಇಲ್ಲ. ಒಳ್ಳೆಯವನಿಗೆ ಒಳ್ಳೇದು ಮಾಡ್ತಾವಿದ್ರಿ ಕಟ್ಟಿಗೆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ಯಾರ, ಕಟ್ಟಿಗೆ ಕೆಟ್ಟವ್ರಿಗೆ ದೇವ್ರು ಒಳ್ಳೇದು ಮಾಡ್ಯಾರ. ಈ ಲೋಕದಾಗ ದೇವ್ರು ಯಾಕೆ ಬಂದಾರಂತ? ಪಾಪಿಗಳಿಗೆ, ಕೆಟ್ಟು ಹೋಗಿರ್ತಕ್ಕಂಥ ಜನರಿಗೆ, ರೋಗದಾಗಿದ್ದಂಥ ಜನರಿಗೆ, ಮರಣಕರವಾಗಿರ್ತಕ್ಕಂಥ ವ್ಯಾಧಿಲಿಂದು ಬಿಡುಗಡೆ ಮಾಡ್ಲಾಕ ದೇವ್ರು ಬಂದಾರ ಅಲ್ಲ. ಆ ರೀತಿಯಾಗಿ ನಾವು ಅಲ್ಲ ಏನ್ ಮಾಡ್ಬೇಕಂತ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವಾದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಆದರೆ ನೀವು ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದುವಿರಿ, ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯು ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಅಂತ. ನಾವು ನಮ್ಗೇನಾರ ಮಾಡಿದ್ರೆ ನಾವು ಅವ್ರಿಗೆ ಮಾಡ್ಬೇಕಂತ. ಅವ್ರ ಮನೆಗೆ ಹೋದ್ರೆ ಚಾಯ್ ಮಾಡ್ಯಾರ, ನಾವು ನಮ್ಮ ಮನೆಗೆ ಹೋದ್ರೆ ಚಾಯ್ ಮಾಡ್ಯಾರಂತ. ಅವ್ರ ಮನೆಗೆ ಹೋದ್ರೆ ಊಟ ಮಾಡ್ಯಾರ ಅಂದ್ರೆ ನಾವು ಅವ್ರಿಗೆ ಊಟನೇ ಮಾಡ್ಯಾರಂತ ಅಲ್ಲ. ಅದು ಮುಖ್ಯವಿಲ್ಲ. ಯಾರು ಹಸದ್ ಬಂದಾರ, ಹಸದ್ ಬಂದಿನವ್ರಿಗೆ ನೀರು ಕೊಟ್ಟರೆ ತೃಪ್ತಿ ಆಗಲ್ಲ. ಅವ್ರಿಗೆ ಊಟನೇ ಕೊಡ್ಬೇಕು, ಅವ್ರಿಗೆ ತೃಪ್ತಿ ಆಯ್ತದ.
ಯಾರು ನೀಡ್ಸಿ ಬಂದಾರ ಅವ್ರಿಗೆ ಉಣು ಅಂತಂದ್ರ ಅವ್ರಿಗೆ ಉಂಬಲ್ಲ. ಅವ್ರಿಗೆ ಏನ್ ಬೇಕು? ಅವ್ರಿಗೆ ನೀರೇ ಬೇಕು. ಅವ್ರಿಗೆ ಬೇಕಾಗಿದ್ದು ನಾವು ಏನಾದ್ರು ಕಂಡು ಹಿಡಿದು ನಾವು ವ್ಯವಸ್ಥೆ ಮಾಡಬೇಕು. ಅದರಿಂದ ಅದ್ಭುತವಾದ ಆಶೀರ್ವಾದ. ಹಲ್ಲೆಲೂಯ. ಈ ರೀತಿಯಾಗಿ ನಾವು ಆಶೀರ್ವಾದಗಳು ಹೊಂದಿಕೊಳ್ಳಕ ನಾವು ಮಾಡಿದ್ರೆ ಮಾತ್ರ ವಿಶೇಷಕರವಾದ ಆಶೀರ್ವಾದಗಳು ಹೊಂದಿಕೊಳ್ತು. ಏನು ಹೊಂದ್ಕೊಂಬೋದು ಅಲ್ಲ? ಮತ್ತಿವತ್ತು ನಾವು ಯಾವ ರೀತಿಯಾಗಿ ನಾವು ಮಾಡಬೇಕು? ನಮ್ಮ ತುಟಿಗಳು, ನಮ್ಮ ಆಲೋಚನೆಗಳು ನಿಜವಾಗ್ಲೂ ಜರ ನಮ್ಮ ಮನಸ್ಸು ಯಾಕಡೆ ಹೋಯ್ದೇವು ಅಂತಂದ್ರ ಆ ದಿನ ಎಲ್ಲ ನಮಗೆ ಯಾಕಡೆಕಡೋ ಹೋಯ್ತದ. ಅದು ಆಲೋಚನೆ ಯಾರ್ಯಾರ ಮನೆಗೂ ಕರ್ಕೊಂಡೋಯ್ತದ, ಏನೇನೋ ಮಾತಾಡ್ತದ. ಅದೆಲ್ಲ ಶಾಪಕ ಕಾರಣ. ಇದನ್ನ ಸಂಪೂರ್ಣವಾದ ಬಿಡುಗಡೆ ಹೊಂದಬೇಕಾದ್ರ ಇದನ್ನ ಹೆಂಗಿರ್ಬೇಕಂದ್ರ ಕೇವಲ ದೇವ್ರ ಚಿತ್ತಾನುಸಾರವಾಗಿ ನಡೀತಕ್ಕಂಥ ಜನರಾಗಿರ್ಬೇಕು. 11ನೇ ವಾಕ್ಯ ಹೇಳ್ದ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಯಾರಿಗೆ ಕಟಾಕ್ಷಿಸ್ತಾರಂತ? ನೀತಿವಂತ. ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ. ಕುಡುಕರಿಗೆ ಕರ್ತನು ಕೋಪದ ಮುಖವುಳ್ಳ ಅವನಾಗಿ ಇರುತ್ತಾನೆ ಎಂದು ಬರೆದದೆ. ಯಾರಿಗಂತ್ರಿ? ಕಿಡುಕರಿಗೆ. ಈ ಲೋಕದಲ್ಲಿ ಅನೇಕ ಜನರು ಈ ರೀತಿಯಾಗಿ ಮೋಸ ಹೋಗ್ತಾರ ಅಲ್ಲ? ಈ ಲೋಕದಾಗ ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯಗೆ ಒಂದೇ ಚಿಂತೆ ಅದ. ಏನ್ ಚಿಂತೆ ಅದ? ಇವತ್ತು ನಾ ಏನು ಉಣ್ಬೇಕು, ನಾ ಏನು ಕುಡಿಬೇಕು, ಮತ್ತ ನಾ ಏನು ಉಟ್ಕೊಂಡು ಓಡಾಡಬೇಕು, ಏನು ನಾ ಸಂಪಾದನ ಮಾಡ್ಕೋಬೇಕು, ಎಲ್ಲರಿಗಿನ ಚಂದನಾಗಿ ಹ್ಯಾಂಗಿರ್ಬೇಕು. ಮನುಷ್ಯನೊಳಗೆ ಇದೇದ ಉಂಬದು, ಕುಡಿಯೋದು, ತೊಡೋದು, ಈ ವಿಷಯದ ಕಡೆಗೆ ಇದಕ್ಕೆ ಬಿಟ್ಟು ಮತ್ತೊಂದು ಆಲೋಚನೆ ಮನುಷ್ಯನ ಬಲಿಲ್ಲ. ಮನುಷ್ಯಗೆ ದೇವ್ರು ಉಳ್ಳಕ, ಕುಡಿಲಕ, ತೊಡಲಕ ಏರ್ಪಾಟ್ ಮಾಡಿಲ್ಲ ಅಲ್ಲ? ದೇವರಿಗೆ ಮಹಿಮೆ ಪಡಿಸ್ಲಕ, ದೇವರಿಗೆ ಘನ ಪಡಿಸ್ಲಕ ಮನುಷ್ಯರಿಗೆ ದೇವ್ರು ಸೃಷ್ಟಿ ಮಾಡ್ಯಾರ. ಆದ್ರೆ ಈ ಮನುಷ್ಯರ ಆಲೋಚನೆಗಳು ಮಾತ್ರ ಎಕಡೆ ಕಡೆ ಹೋಗ್ತಾವ. ಈ ಎಕಡೆ ಕಡೆ ಹೋಗಲ್ಲಪ್ಲೆ. ನಾವು ನಿಜವಾಗ್ಲು ನಾವು ಮೊಟ್ಟ ಮೊದಲಾಗಿ ನಾವು ನೋಡ್ಬೇಕಾದ್ರ ನಾವೇನಾಗಿರ್ಬೇಕಂತ ಅಲ್ಲ? ಏಕ ಮನಸ್ಸುಳ್ಳವರಾಗಿರ್ಬೇಕು. ಏಕ ಮನಸ್ಸು ನಮ್ಮಲ್ಲಿ ಯಾವಾಗ ಬರ್ತಂದ್ರ, ಯಾವಾಗ ಬರ್ತದೆ ನಮ್ಮಲ್ಲಿ ಏಕ ಮನಸ್ಸು? ಡಿಸೆಂಬರ್ ಹಬ್ಬದೇನ ಅಲ್ಲ? ಏಕ ಮನಸ್ಸು ಯಾವತ್ತು ಬರ್ತದ ಅಲ್ಲ? ಹಬ್ಬಕ್ಕೆ ನೋಡಿ ಏಕ ಮನಸ್ಸು ಆಗ್ಬಾರ್ದು. ಇದು ಡಿಸೆಂಬರ್ ಹಬ್ಬ ಅಂತೇಳಿ ಶತ್ರುಗ್ ಬಿ ಚೇಗೆ ಸಂಭಾಯ ಅಲ್ಲ? ಹಬ್ಬಕ್ಕೆ ನೋಡಿ ಕ್ಷಮಿಸಬಾರ್ದು. ಯಾವಾಗಲೂ ಕ್ಷಮಿಸ್ತಕ್ಕಂಥವ್ರಾಗಿರ್ಬೇಕು. ಅಂತ ಮನಸ್ಸಿರ್ಬೇಕು. ಎಂಟ್ರಾಗೇನದ ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ, ಅಣ್ಣ ತಮ್ಮರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಒಬ್ಬರಿಗೊಬ್ಬರು ನಾವು ಪ್ರೀತಿ ಮಾಡಿದೀವಂದ್ರ ಪ್ರತ್ಯೇಕವಾದ ಆಶೀರ್ವಾದಗಳು ನಾವೆಲ್ಲರೂ ಹೊಂದಿಕೊಳ್ಳಕ ಸಾಧ್ಯದ. ತಿರುಗಿ ನಾವು ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಒಂದು ವಾಕ್ಯ ಮಾತ್ರ ನಾವು ಓದಿಕೊಂಡು ಮೊದಲನೇ ಕೊರಿಂಥದಾಗ 10ನೇ ಅಧ್ಯಾಯದಾಗ 11ನೇ ಅಧ್ಯಾಯದಾಗ 1 ಕೊರಿಂಥೆ 11ನೇ ಅಧ್ಯಾಯದಾಗ ಏನ್ ಹೇಳ್ತಾ ನೋಡ್ರಿ, ನಾನು ನಿಮಗೆ ತಿಳಿಸಿಕೊಟ್ಟ ಕರ್ತನಿಂದ ಹೊಂದಿದೆನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ಇರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಏನ್ ಮಾಡಿರತ್ರಿ?
ನಂಬಿ ಯಾರಾದರೂ ದೀಕ್ಷಾನ ತೆಗೆದುಕೊಳ್ಳುತ್ತಾರೋ ಅವರೆಲ್ಲರಿಗೋಸ್ಕರವಾಗಿ ದೇವ್ರು ಏನ್ ಹೇಳ್ತಾರ ಅಂದ್ರ, ಆತನ ಒಂದು ದೇಹ ರೊಟ್ಟಿಯಾಗಿ ತಿನ್ರಿ ಅಂತ ಹೇಳಿ ಹೇಳ್ತಾರ. ಆತ ತಿರುಗಿ ಲೋಕದಾಗ ಬರಸ್ತನಕಯ ಇದೇ ರೀತಿಯಾಗಿ ನೀವೆಲ್ಲರೂ ಮಾಡಿ ಅಂತ ಹೇಳಿ ಹೇಳಿರುವಾಗ ನಿಜವಾಗಲೂ ಅನೇಕ ಜನರು ಅದರಲ್ಲಿ ಪಾಲಿ ಭಾಗಸ್ಥರಾಗಲಕ್ಕ ಸುಮಾರು 12 ಮಂದಿ ಶಿಷ್ಯರು ಮಾತ್ರ ಸಿದ್ಧವಾಗ್ಯಾರ. ಏನು ಹೆಚ್ಚಿಗ್ಯಾರ ಅಲ್ಲ, 12 ಮಂದಿ ಶಿಷ್ಯರು ಮಾತ್ರ ಅದ್ರಾಗ ಸಿದ್ಧವಾಗಿದ್ದು. ಮೊದಲು 12 ಮಂದಿ ಶಿಷ್ಯರು ರೆಡಿ ಆಗ್ಯಾರ. ಆ 12 ಮಂದಿ ಶಿಷ್ಯರಿಗೆ ಆತಂದ್ರ ಅವ್ರಿಗೂ ರೊಟ್ಟಿ ಕೊಟ್ಟಾರ, ತಿರುಗಿ ರಕ್ತ ದ್ರಾಕ್ಷರಸ ಅಂತ ಹೇಳಿ ಕೊಟ್ಟಾರ. ಇದನ್ನ ತಿರುಗಿ ಬರಸ್ತನಕ ಹೀಗೆ ಮಾಡ್ರಿ ಅಂತ ಹೇಳ್ಯಾರ. ಆದ್ರೆ ಯೇಸು ಸ್ವಾಮಿ ಹೋಗಿ ಎಷ್ಟು ಸಾವಿರ ಕಾಲಗಳು ಕಳೆದು ಹೋದು, ಎಷ್ಟು ಸಾವಿರ ವರ್ಷಗಳ ಕಾಲ ಕಳೆದು ಹೋದು, ಕಡೆಗೆ ಯೇಸು ಸ್ವಾಮಿಯನ್ನ ಬಂದಿಲ್ಲ. ಏನು ಬಂದಾರ? 12 ಮಂದಿ ಶಿಷ್ಯರು ಬರ್ತಾರ ಅಂತ ಹೇಳ್ಕಸಿ ಆತನ ಭರಣಿಗಾಗಿ ಎದುರು ನೋಡ್ಕೋತಾ ಅವರು ಹತ ಸಾಕ್ಷಿಗಳಾಗ್ಯಾರ. ಆತ ಕೆಲವು ಶಿಷ್ಯರಿಗೆ ತಯಾರು ಮಾಡ್ಯಾರ. ಅವರು ಏನಂದ್ರ ಬರ್ತಾರ ಅಂತ ಹೇಳ್ಕಸಿ ಅಂದ್ರೆ ಅನೇಕ ದಿನಮಾನಗಳು ಅವ್ರು ಬಿ ಎದುರು ನೋಡಿ ಅವ್ರು ಬಿ ಸಹ ಹತ ಸಾಕ್ಷಿಗಳಾಗ್ಯಾರ. ಆದ್ರೆ ಇವತ್ತು ನಾವು ನೀವೂ ಸಹ ಏನಾಗಿದ್ದೇವು? ಆತರ ಬರ್ತಾರ ಅಂತ ಕೇಸಿ ನಾವು ಸಹ ಎದುರು ನೋಡ್ತಕ್ಕಂಥವ್ರಾಗಿದ್ದೆವು. ಒಂದ್ ವೇಳೆ ನಾವು ಗತಿಸಿ ಹೋಗಬಹುದು, ಅದ್ರ ನಾವು ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಅದನ್ನ ನಾವು ಕಲಿಸ್ದೇವು ಅಂತಂದ್ರ, ಆ ಶಿಶು ಭಾವದಲ್ಲಿ ಶಿಷ್ಯರಾಗಿ ಮಾಡ್ತೇವೆ ಅಂದ್ರ ಅವ್ರನ್ನು ಸಹ ಎದುರು ನೋಡ್ತಕ್ಕಂಥವ್ರಾಗ್ಯಾರ. ಅವ್ರು ಬರೋ ತನಕ ಈ ರೀತಿಯಾಗಿ ಒಬ್ರಿಗೊಬ್ರು ಕಲ್ಸ್ಕೊತ ಹೋದ್ರ, ಒಬ್ರಿಗೊಬ್ರು ಮಾಡ್ಕೊತ ಹೋದ್ರ, ಆತ ಬಂದಿನಾಗ ಪೈಲೆ ಯಾರು ಹೇಳ್ತಾರಂತ? ಪೈಲೆ 12 ಮಂದಿ ಶಿಷ್ಯರು. ಹಲ್ಲೆಲೂಯಾ. ಅದ್ರ ಬಾದ್ ಅವ್ರು ತಯಾರು ಮಾಡಿನ ಶಿಷ್ಯರು, ಅದ್ರ ಬಾದ್ ಅವ್ರು ಮಾಡಿನ ಶಿಷ್ಯರು, ಅದ್ರ ಬಾದ್ ಅವ್ರು ಮಾಡಿನ ಶಿಷ್ಯರು. ಈ ರೀತಿಯಾಗಿ ಒಬ್ರಿಗೊಬ್ರು ಅಲ್ಲ, ಸತ್ತಿನವ್ರು ಮೊದಲು ಹೇಳ್ತಾರ, ಅದಾದ ನಂತರ ಇದ್ದಿನವರು ಸ್ತೋತ್ರ ಮಾಡ್ತಾ ಇರ್ತಾರ. ಅದ್ರಾಗ ಅವರೆಲ್ಲರೂ ಕಲ್ಕಸಿ ನಾವು ಏನ್ ಮಾಡ್ತೇವೆ ಅಂದ್ರ ದೇವರಿಗೆ ಸ್ತೋತ್ರ ಹೇಳ್ತಕ್ಕಂಥರಾಗಿದ್ದೇವೆ. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ ಜೋರಾಗಿ ದೇವರಿಗೆ ಮಹಿಮೆಯಾಗಲಿ. ಆ ಮಹಿಮೆ ನಾವು ನೋಡುವಂತೆ ಯಾವಾಗಲೂ ನಾವು ಸಿದ್ಧವಾಗಬೇಕಂತ ಯಾಕೆಂದ್ರ ವಾಕ್ಯ ಹೇಳ್ತದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ. ಮತ್ತು ದೀಕ್ಷಾನ ತಗೊಂಬಂತ ಜನರು ಆ ದೀಕ್ಷಾನ ತೆಗೆದುಕೊಳ್ಳಕ ಸಿದ್ಧವಾಗಿರ್ರಿ. ಒಂದ್ ವೇಳೆ ಸಿದ್ಧವಾದ್ರ, ಒಂದು 4 ಜನ ಸಿದ್ಧವಾದ್ರ, ಮತ್ತ ಎಲ್ಲಿ ಒಳ್ಳೆ ನೀರಿರ್ತಾವ ಆ ನೀರಿನಾಗ ಹೋಗಕಂದ್ರ ದೀಕ್ಷಾಸ್ನಾನ ಕೊಡ್ಲಕ್ಕ ನಾವು ಸಿದ್ಧವಾಗಿದ್ದೆವು. ಕೆಲವು ಜನರು ತಗೊಂಡಾರ, ಮತ್ತೆ ಇನ್ನ ಕೆಲವು ಜನರು ತಗೊಳಕ ಸಿದ್ಧವಾಗಬೇಕಂತೇಳಿ ಪ್ರಾರ್ಥನೆಗೆ ಜ್ಞಾಪಕ ಮಾಡ್ಕೊರಿ. ಯಾಕಂದ್ರೆ ದೇವ್ರ ಚಿತ್ತ ಏನದ, ಒಬ್ಬರಾದ್ರೂ ಬಿ ನಾಶವಾಗ್ಬಿಡುದು, ಎಲ್ಲರೂ ನಿತ್ಯ ಜೀವ ಪಡಿಬೇಕಂತೇಳಿ ದೇವ್ರು ಉದ್ದೇಶದ. ಮತ್ತು ಆ ರೀತಿಯಾಗಿ ನಾವೆಲ್ಲರೂ ಶಿಷ್ಯರಾಗಿ ಜೀವಿಸ್ಲಿಕ್ಕೆ ಸಿದ್ಧವಾಗರಿ. ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಿಯ ಮಾಡ್ಕೊಂಬರಿ. ನಾವು ಪ್ರಾರ್ಥನೆ ಮಾಡ್ಕೊಂಬರಿ, ಕಣ್ಮುಚ್ಚರಿ ಪ್ರಾರ್ಥನೆ ಮಾಡಿರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ ತಂದೆ. ಈಗ ಪ್ರಭಾ, ಈ ಲೋಕದಲ್ಲಿ ಸ್ವಾಮಿ ನಾವು ಜೀವಿಸುವಾಗ ಅಯ್ಯ, ಈ ದಿನದಲ್ಲಿ ಪ್ರಭಾ ನಿಮ್ಮ ಸನ್ನಿಧಾನದಲ್ಲಿ ಸೇರಿಕೊಂಡು ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ಅವಕಾಶ ಕೊಟ್ಟಿರಿ. ಸ್ತೋತ್ರ. ವಾಕ್ಯದ ಮೂಲಕವಾಗಿ ಮಾತಾಡಿರಿ, ನಿಮಗೆ ಸ್ತೋತ್ರ. ಹೌದು ಕರ್ತನೆ. ಅಯ್ಯ, 1 ಪೇತ್ರ 3ನೇ ಅಧ್ಯಾಯ 1ನೇ ವಚನ ಮೊದಲುಗೊಂಡು ಸುಮಾರು ಪ್ರಭಾ ಅಯ್ಯ 22ನೇ ವಚನವರೆಗೆ ಪ್ರಭಾನ ವಾಕ್ಯ ಧ್ಯಾನ ಮಾಡಿರುವಾಗ ಅನೇಕ ಮರ್ಮಗಳು, ಅನೇಕ ಸತ್ಯಗಳು ಪ್ರಭಾ ಅಯ್ಯ, ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಬಂತೆ ಪ್ರಭಾ ನೀವು ಕಾರ್ಯ ಮಾಡಿದಕ್ಕಾಗಿ, ಮಾತಾಡಿದಕ್ಕಾಗಿ ಸ್ತೋತ್ರ. ಅವೆಲ್ಲ ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ಸ್ವಾಮಿ ಅದ್ರ ತಕ್ಕಂತೆ ಪ್ರಭಾ ನಾವೆಲ್ಲರೂ ನಡೆದುಕೊಂಡು ಹೋಗಿ ಈಗ ಪ್ರಭಾ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಭಾ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ತಾರೆ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.